ಡಿಸೆಂಬರ್ 8ನೇ ತಾರೀಖಿನಿಂದ ಬೆಳಗಾವಿ ಚಳಿಗಾಲದ ಅಧಿವೇಶನ ನಡೆಯುತ್ತೆ. ಊಟ ವಸತಿ ಸಾರಿಗೆಗಾಗಿ ಕೋಟಿ ವೆಚ್ಚ. ಜಿಲ್ಲಾಡಳಿತ ಅಂದಾಜು ಪಟ್ಟಿ ನೋಡಿದ್ರೆ ತಲೆ ತಿರುಗೋದಂತೂ ಗ್ಯಾರಂಟಿ. ಅಧಿವೇಶನಕ್ಕೆ 21 ಕೋಟಿ ರೂಪಾಯಿ ಅಂದಾಜು ಪಟ್ಟಿ. ಡಿಸೆಂಬರ್ 8ನೇ ತಾರೀಖು ವಿಂಟರ್ ಸೆಷನ್. ಆ ಸೆಷನ್ನಿಗೆ ನಾವು ಚುನಾಯಿತ ಜನಪ್ರತಿನಿಧಿಗಳು ಅಲ್ಲೋಗಿ ಚರ್ಚೆ ಮಾಡೋದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚಿದೆ. ಅಧಿವೇಶನಕ್ಕೆ 21 ಕೋಟಿ ರೂಪಾಯಿ ಅಂದಾಜು ಪಟ್ಟಿ. ಹಲವರ ಹುಬ್ಬೇರುವಂತೆ ಮಾಡಿದ ಈ ಖರ್ಚು ವೆಚ್ಚ. ಡಿಸೆಂಬರ್ 8ರಿಂದ 19ರವರೆಗೆ 10 ದಿನಗಳ ಅಧಿವೇಶನ. ಕಳೆದ ವರ್ಷ ರಾಜ್ಯ ಸರ್ಕಾರ 15.30 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿತ್ತು. ಈ ವರ್ಷ 5.70 ಕೋಟಿ ರೂಗಳ ಹೆಚ್ಚಳವಾಗಿದೆ. 2012ರಿಂದ ಅಧಿವೇಶನಕ್ಕೆ ರಾಜ್ಯ ಸರ್ಕಾರ ಒಟ್ಟು 169.6 ಕೋಟಿ ರು ತಿಂದು ತೇಗಿ ಸಾರ್ವಜನಿಕ ಹಾಗೂ ರಾಜಕೀಯ ಚರ್ಚೆಗೆ ಕಾರಣವಾದ ಈ ಖರ್ಚು ವೆಚ್ಚ ಡಿಸೆಂಬರ್ 8ರಿಂದ ಬೆಳಗಾವಿ ಚಳಿಗಾಲದ ಅಧಿವೇಶನ ನಡೆಯುತ್ತೆ. ಇನ್ನು ಈ ಅಧಿವೇಶನ ಅನ್ನುವುದು ನಮ್ಮ ಡೆಮಾಕ್ರಸಿ ಸಿಸ್ಟಮಿಗೆ ಬಂದಿದೆ. ಯಾಕೆ ಬಂದಿದ್ದು? ಜನಪರ ವಿಚಾರ ಚರ್ಚೆಯಾಗಲಿ, ಬೇರೆ ಬೇರೆ ಇಲಾಖೆಗಳ ಡೆವಲಪ್ಮೆಂಟ್ಗಳ ಬಗ್ಗೆ ಚರ್ಚೆಯಾಗಲಿ, ಸಾಮೂಹಿಕ ಚರ್ಚೆಯ ನಂತರ ತೆಗೆದುಕೊಳ್ಳುವ ನಿರ್ಧಾರ ಮತ್ತು ನಿರ್ಣಯ ಪಾರದರ್ಶಕವಾಗಿರಲಿ ಅನ್ನೋ ಕಾರಣಕ್ಕೆ ಸೆಷನ್ ನಡೆಯೋದು. ಇನ್ನು ನಮ್ಮ 8ನೇ ತಾರೀಕಿಗೆ ನಡೆಯುವ ಸೆಷನ್ನಲ್ಲಿ ಆಗೋ ಚರ್ಚೆಗಳೇನು? ದೆಹಲಿನಲ್ಲಿ ಬಾಂಬ್ ಸ್ಫೋಟ ಆಯಿತು, ಯಾರು ಮಾಡಿದ್ರು, ಯಾಕೆ ಮಾಡಿದ್ರು? ಹನುಮ ಜಯಂತಿ ಎಂದು ಮಸೀದಿಗೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟರು, ಯಾಕೆ ಪಟ್ಟರು, ಯಾರು ಕಳಿಸಿದ್ರು? ಇದೊಂದನ್ನು ಬಿಟ್ಟರೆ ಬೇರೆ ಯಾವ ಚರ್ಚೆಗಳು ಆಗೋದಿಲ್ಲ. ಇನ್ನು ನೀವು ತಿಂದು ಹೊರಡುವಾಗ ಖರ್ಚಾಗುವ ನೀರಿನ ಖರ್ಚು, ಹಲ್ಲಿಗೆ ಹಾಕೊಳ್ಳೋಕ್ಕೆ ಟೂತ್ಪಿಕ್ಕು, ನಿಮಗೆ ಟಿಶ್ಯೂ ಪೇಪರು, ಈ ಎಲ್ಲ ಖರ್ಚು ವೆಚ್ಚಗಳನ್ನು ಸೇರಿಸಿದಾಗ ಕೋಟ್ಯಾಂತರ ರೂಪಾಯಿ ಆಗುತ್ತೆ. ನೀವು ಮಾಡಬೇಕಾಗಿದ್ದು ಚರ್ಚೆ ಏನು? ಒಂದು 3 ದಶಕದ ಹಿಂದಿನ ಸೆಷನ್ಗಳ ಇತಿಹಾಸಗಳು ಸುದೀರ್ಘವಾಗಿ ಸದನದಲ್ಲಿ ಚರ್ಚೆಗಳಾಗ್ತಾ ಇತ್ತು. ಒಬ್ಬ ರೈತ ಆತ್ಮಹತ್ಯೆ ಮಾಡಿಕೊಂಡರೆ ಆ ಆತ್ಮಹತ್ಯೆಯ ವಿಚಾರ ಸುದೀರ್ಘವಾಗಿ ಓತಪ್ರೋತವಾಗಿ ಎಡಬಿಡದೆ ನಿರಂತರವಾಗಿ 8 ಗಂಟೆಗಳ ಕಾಲ ಸೆಷನ್ನಲ್ಲಿ ಚರ್ಚೆಗಳಾಗ್ತಾ ಇತ್ತು. ಈಗ ನಡೆಯುತ್ತಾ ಈಗ ಚರ್ಚೆ? ಈಗ ನಡೆಯೋದೇನು? ಸ್ವಾರ್ಥ ರಾಜಕೀಯ ಇತಿಹಾಸಗಳು, ಸ್ವಾರ್ಥ ರಾಜಕೀಯ ಪ್ರಹಸನಗಳು ಮುನ್ನೆಲೆಗೆ ಬರ್ತವೆ. ಇನ್ನು ಆ ಸೆಷನ್ನಲ್ಲಿ ಸದನದಲ್ಲಿ ಒಂದು ಬಾವಿ ಇರ್ತವೆ. ಆ ಬಾವಿ ಹತ್ತಿರಕ್ಕೆ ಅತಿ ಗಂಭೀರವಾದ ವಿಚಾರಗಳನ್ನು ಚರ್ಚೆ ಮಾಡೋ ಸಂದರ್ಭ ಎದುರಾದಲ್ಲಿ ಅಲ್ಲಿದ್ದಂತಹ ಸಭಾಪತಿನೂ ಸಭಾಧ್ಯಕ್ಷರ ಮನವೊಲಿಸೋದಕ್ಕಾಗಿ ಆ ಬಾವಿ ಹತ್ರಕ್ಕೆ ಹೋಗಬೇಕು. ಈಗಲೋ ಕೆಮ್ಮಂಗಿಲ್ಲ ಸೀನಂಗಿಲ್ಲ ಬಾವಿ ಹತ್ರಕ್ಕೆ ಹೋಗಿ ನಿಂತ್ಕೊಂಡು ಪೇಪರ್ ಅರಿಯೋದು, ಈ ತರಹದೊಂದು ಹೊಸ ಫೋಬಿಯಾ. ಹಾಗಾಗಿ ಈ ಬಾರಿಯ ಸೆಷನ್ನಲ್ಲಿ ಜನಹಿತಕ್ಕಾಗಿ ಮಾತನಾಡಿ, ಜನಪರ ಕಾಳಜಿಯ ವಿಚಾರವಾಗಿ ಮಾತನಾಡಿ, ರಾಜ್ಯದ ಅಭಿವೃದ್ಧಿಯ ಕಾರ್ಯಗಳ ಬಗ್ಗೆ ಮಾತನಾಡಿ, ಅನಾವಶ್ಯಕವಾದಂತಹ ಚರ್ಚೆಗಳು ಬೇಡ. ಅನಾವಶ್ಯಗಳಂತಹ ಚರ್ಚೆಗಳಿಗೆ ಮರದ ಕೆಳಗಿರೋ ಕಟ್ಟೆಗಳು ಸಾಕಾಗುತ್ತೆ. ಅಂಗಡಿ ಮುಂಗಟ್ಟುಗಳ ಎದುರುಗಡೆ ಇಟ್ಟಿರೋ 2 ಟೇಬಲಲ್ಲಿ ಕೂತ್ಕೊಂಡು ಮಾತನಾಡಬಹುದು. ನಮ್ಮ ರಾಜ್ಯಕ್ಕೆ ಅನುಕೂಲ ಆಗುವಂತಹ ಚರ್ಚೆಗಳನ್ನು ಮಾತನಾಡಿ. ಕಳಪೆ ಗುಣಮಟ್ಟದ ಚರಂಡಿ ವ್ಯವಸ್ಥೆಗಳಾಗಿದೆ ಬೆಂಗಳೂರಿನಲ್ಲಿ, ಅದರ ಬಗ್ಗೆ ಮಾತನಾಡಿ. ಬೆಳಗಾವಿಯಲ್ಲಿ ಅಥವಾ ಉತ್ತರ ಕರ್ನಾಟಕದ ಕುಂದುಕೊರತೆಗಳ ಬಗ್ಗೆ ಮಾತನಾಡಿ. ದಶಕದಿಂದಲೂ ಉತ್ತರವೇ ಸಿಗದೆ ತತ್ತರಿಸಿ ಹೋಗಿರುವ ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತನಾಡಿ. ನಮ್ಮ ಸಾರಿಗೆ ಇಲಾಖೆಯ ಕೆಲ ನಿಗಮಗಳು ಹಾಳು ಬಿದ್ದೋಗವೆ, ಅದರ ಬಗ್ಗೆ ಮಾತನಾಡಿ. ರೈತರಿಗೆ ಬೆಂಬಲ ಬೆಲೆ ಸಿಗದೆ ಉಟ್ಟು ಬಟ್ಟೆಯನ್ನು ಹರಿದು ಹಗ್ಗ ಮಾಡ್ಕೊಂಡು ನೇಣಾಕೊಂಡು ಸಾಯ್ತವ್ರೆ, ಅದ್ರ ಬಗ್ಗೆ ಮಾತಾಡಿ. ನಿರುದ್ಯೋಗದ ಬಗ್ಗೆ ಮಾತಾಡಿ. ದೇಶದಲ್ಲಿರ್ತಕ್ಕಂತಹ ಇಲಿಟ್ರೇಟ್ ಸಿಸ್ಟಮ್ ಬಗ್ಗೆ ಮಾತನಾಡಿ. ಶಿಕ್ಷಣ ಇಲಾಖೆಯಲ್ಲಿ ಕ್ರಾಂತಿ ಆಗೋದ್ರ ಬಗ್ಗೆ ಮಾತನಾಡಿ. ನಿಮ್ಮ ಚರ್ಚೆಗಳೊಂದು ಪ್ರಯೋಜನಕ್ಕೆ ಬರಬೇಕಲ್ಲ. ಹೋಗಿ ಕೂತ್ಕೊಂಡು ಕೂಗಾಡಿ ಬೊಬ್ಬೆ ಹಾಕಿ ಕಳೆದ ಬಾರಿ ವಿಧಾನಸಭೆಯ ಸೆಷನ್ನಲ್ಲಿ ಒಂದು 10ಕ್ಕಿಂತ ಹೆಚ್ಚು ಜನ ಅಮಾನತಾದರು. ಯಾಕೆ ಅಮಾನತಾದರು? ಸ್ಪೀಕರ್ ಪೀಠಕ್ಕೆ ಹತ್ತಿರಕ್ಕೆ ಹೋಗ್ಬಿಟ್ಟು ಪೇಪರ್ ಹರಿದು ಸ್ಪೀಕರ್ ಮುಖಕ್ಕೆ ಬಿಸಾಕಿದ್ರು. ಸಂವಿಧಾನ ವಿರೋಧಿ ಕೃತ್ಯ ಇದು. ಇದನ್ನು ಮಾಡೋದಕ್ಕೆ ನೀವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ವಿಂಟರ್ ಸೆಷನ್ನು ಬದನೆಕಾಯಿ ಮತ್ತೊಂದು ಮಗದೊಂದು ಅನ್ನೋದು ಮಾಡೋದು? ಜನಪರ ವಿಚಾರವಾಗಿ ಮಾತ್ರ ನಿಮ್ಮ ಧ್ವನಿಗಳು ಅಲ್ಲಿ ವ್ಯಯ ಆಗಬೇಕು. ನಿಮ್ಮ ನಾಲಿಗೆಯಲ್ಲಿ ಬರುವಂಥ ಪ್ರತಿ ಪದಗಳು ಕೂಡ
ಜನರಿಗೆ ಅನುಕೂಲದ ಆಗೋ ಥರ ಇರಬೇಕು. ಮತಗಟ್ಟೆಗೆ ಶೋಕಿಗಂತ ಬಂದ್ಬಿಟ್ಟು ನಿಮಗೆ ಓಟ್ ಒತ್ತಿರೋದಲ್ಲ ಜನ. ಅವನ ಸಂಕಟವನ್ನು ವ್ಯಕ್ತಪಡಿಸಿದ್ದಾನೆ ಓಟ್ ಮುಖಾಂತರ. ಅವನ ಮನಸ್ಸಿನ ವೇದನೆಗೆ ನೀವು ಉತ್ತರ ಕೊಡ್ತೀರಿ ಅಂತ ಹೇಳಿ ಓಟ್ ಒತ್ತಿದ್ದಾನೆ. ಆತ ಓಟ್ ಒತ್ತುವಾಗ ಆತನ ಜೀವನದ ಅತ್ಯಂತ ಕೆಟ್ಟ ಘಳಿಗೆಗಳನ್ನು ಕೂಡ ನೆನೆಸ್ಕೊಂಡು ಓಟ್ ಒತ್ತಿರ್ತಾನೆ. ಶೋಕಿಗೆ ಬಂದು ಓಟ್ ಒತ್ತಿರಲ್ಲ. ನಿಮ್ಮನ್ನು ಕಳಿಸ್ಕೊಟ್ಟಿರೋದು ಜನ. ನೀವು ಚುನಾಯಿತ ಜನಪ್ರತಿನಿಧಿಗಳು ಅನ್ನೋ ಪ್ರಜ್ಞೆಯಿಂದ ಸೆಷನ್ ನಡೆಸಿ ಅನ್ನೋ ವಿಶೇಷವಾದ ಮತ್ತು ಪ್ರತ್ಯೇಕವಾದ ಕಳಕಳಿ ಫ್ರೀಡಮ್ ಟಿವಿಯದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.